ನನ್ನ ಪ್ರೀತಿಯ ಓದುಗರೆ ನಮಸ್ಕಾರ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಅಧ್ಯಾಯ 11 ಭೂಮಿಯ ಸ್ವರೂಪ ಅನ್ನುವಂಥ ಪಾಠದ ಒಂದು ಒಂದು ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ನೋಡಿ, ಈ ಹಿಂದೆ ಯಾವೆಲ್ಲ ಒಂದು ಎಕ್ಸಾಮ್ಗಳಲ್ಲಿ ತುಂಬಾ ಸಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಈ ಒಂದು ಪಾಠದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜಿಯೋಗ್ರಫಿ ಸಂಬಂಧಪಟ್ಟಂತ ಪ್ರಶ್ನೆಗಳು ಇದಾಗಿರುತ್ತೆ. ಸೊ ನೋಡಿ, ಮೊದಲನೇ ಪ್ರಶ್ನೆ, ವಿವಿಧ ಭೂಮೈ ಲಕ್ಷಣಗಳನ್ನ ಹೀಗೆಂದು ಕರೀತಾರೆ ಅಂತ ಹೇಳಿದ್ರೆ ಅದು ಭೂ ಸ್ವರೂಪಗಳು ಅಂತ ಕರೀತಾರೆ. ಸರಿಯಾದ ಉತ್ತರ ಆಗುತ್ತೆ. ಇನ್ನೊಂದು ಎರಡನೇ ಪ್ರಶ್ನೆ, ಈ ಕೆಳಗಳಲ್ಲಿ ಯಾವುದು ಭೂ ಸ್ವರೂಪದ ಲಕ್ಷಣವಲ್ಲ, ಭೂ ಸ್ವರೂಪವಲ್ಲ ಅಂತ ಕೇಳಿದ್ದಾರೆ. ಭೂ ಸ್ವರೂಪವಲ್ಲ, ಭೂಮಿ ಮೇಲೆ ಯಾವ್ದು ಇಲ್ಲ ಅಂತ ಕೇಳಿದ್ದಾರೆ. ಓಕೆನಾ? ಪರ್ವತಗಳು ಇದು ಭೂ ಸ್ವರೂಪದ ಒಂದು ಲಕ್ಷಣ ಆಗಿರುತ್ತೆ. ಪ್ರಸ್ಥಭೂಮಿಗಳು ಕೂಡ ಇದು ಲಕ್ಷಣ ಆಗಿರುತ್ತೆ. ಮೈದಾನಗಳು ಹೌದು. ಇನ್ನು ಮೋಡಗಳು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಅಲ್ಲ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಆಗುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ, ಭೂ ಸ್ವರೂಪದ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆ ಒಂದು ಸರಿಯಾಗಿದೆ ಅಂತ ಹೇಳಿ ಕೇಳಿದರೆ. ಭೂ ಸ್ವರೂಪದ ಕುರಿತು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ. ಭೂಸ್ವರೂಪ ಶಾಶ್ವತವಲ್ಲ, ಅದು ಬದಲಾಗ್ತಾ ಇರುತ್ತೆ. ಹೌದು, ಭೂಸ್ವರೂಪ ಯಾವಾಗಲೂ ಕೂಡ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಕಾಲದ ಕಾಲಕ್ಕೆ ಅದು ಬದಲಾಗ್ತಾ ಇರುತ್ತೆ. ಭೂಸ್ವರೂಪವು ತನ್ನ ಮೂಲ ಸ್ವರೂಪವನ್ನು ಹೊಂದಿರುವುದಿಲ್ಲ. ಹೌದು, ತನ್ನ ಮೂಲ ಸ್ವರೂಪವನ್ನ ಏನಾಗ್ತದೆ ಮೊದಲು ಹೇಳಿದ್ನಲ್ಲ, ಬದಲಾಗ್ತಾ ಇರುತ್ತಂತ. ಸೊ ಹಾಗಾಗಿ ಭೂ ಸ್ವರೂಪವು ತನ್ನ ಮೂಲ ಸ್ವರೂಪವನ್ನು ಹೊಂದಿರುವುದಿಲ್ಲ. ನೆಕ್ಸ್ಟ್ ಮೂಲ ನೋಡಿ, ಭೂ ಸ್ವರೂಪವು ಆಂತರಿಕ ಹಾಗೂ ಬಾಹ್ಯ ಶಕ್ತಿಗಳ ಕಾರ್ಯಾಚರಣೆಯಿಂದ ಬದಲಾಗ್ತಾ ಹೋಗುವುದು. ಭೂಮಿಯನ್ನು ಅಗೆದ್ರ ಮೂಲಕ ಬಾಹ್ಯ ಕಾರ್ಯಾಚರಣೆಯಿಂದ ಗೊತ್ತಾಗುತ್ತೆ. ಭೂಕಂಪ ಅಂದ್ರೆ ಅದು ಆಂತರಿಕ ಕಾರ್ಯಾಚರಣೆ ಮೂಲಕ. ಅದೇ ನಾವು ಮಾನವ ಶಕ್ತಿಗಳ ಮೂಲಕ ಏನು ಅಗೆಯೋದು, ಭೂಮಿಯನ್ನು ಅಗೆಯೋದು, ಇಂಥ ಸ್ವರೂಪಗಳ ಮೂಲಕ ಏನು ಭೂ ಸ್ವರೂಪ ಅಂತಕ್ಕಂಥದ್ದು ಬದಲಾಗ್ತಾ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಆಪ್ಷನ್ ಬಿ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಅಂತ ಸರಿಯಾದ ಉತ್ತರ. ನೆಕ್ಸ್ಟ್ ನಾಲ್ಕರ ಪ್ರಶ್ನೆ ನೋಡಿ, ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಹೀಗೆನ್ನುತ್ತಾರೆ. ಶಿಖರ ಅಂತ ಕರಿತೀವಿ. ಕರ್ನಾಟಕದ ಅತ್ಯಂತ ಎತ್ತರ ಶಿಖರ ಮುಳ್ಳಯ್ಯನಗಿರಿ. ಭಾರತದ ಅತ್ಯಂತ ಎತ್ತರ ಶಿಖರ ಕೇಟು ಅಂತ ಹೇಳ್ತೀವಿ. ಮೂರು ಗಾಡಿನ ಅತ್ಯಂತ 8600 ಎಷ್ಟಿದೆ ಕಮೆಂಟ್ ಮಾಡಿ. 8600 ಮುಂದಿದೆ. ಅದೇ ಏನು ವಿಶ್ವದ ಅತ್ಯಂತ ಎತ್ತರ ಶಿಖರ ಅಂತ ಹೇಳಿದ್ರೆ ನಾವು ಮೌಂಟ್ ಎವರೆಸ್ಟ್ ಅಂತ ಹೇಳಿದ್ವಿ. ಅದು 8848. ಓಕೆನಾ? 8848.86 ಅಂತಕ್ಕಂಥದ್ದು ಇದು ಒಂದು ಎತ್ತರ ಆಗಿರುತ್ತೆ. ಸೊ ಎತ್ತರದ ತುದಿಗೆ ಹೀಗೆ ಅಂತ ಶಿಖರ ಅಂತ ಕರೀತಾರೆ. ಓಕೆನಾ? ಇನ್ನು ಕಡಿದಾದ ಇಳಿಜಾರು ಮತ್ತು ಶಿಖರಗಳನ್ನ ಹೊಂದಿದ್ದು ಸಮುದ್ರ ಮಟ್ಟದಿಂದ 1000 ಮೀಟರ್ಗಳಿಗೆ ಅಂತ ಎತ್ತರವಾದ ಭೂಸ್ವರೂಪ ಏನಂತೀವಿ? ಪರ್ವತಗಳು ಅಂತ ಕರಿತೀವಿ. ಓಕೆನಾ? ಕಡಿದಾದ ಇಳಿಜಾರು ಮತ್ತು ಶಿಖರಗಳನ್ನ ಹೊಂದಿದ್ದು ಸಮುದ್ರ ಮಟ್ಟದಿಂದ 1000 ಮೀಟರ್ಗಳಿಂದ ಎತ್ತರವಾದಂತಹ ಒಂದು ಭೂಸ್ವರೂಪ ನಾವು ಪರ್ವತಗಳು ಅಂತ ಕರಿತೀವಿ. ಭಾರತದ ಅತ್ಯಂತ ಹಳೆಯ ಪರ್ವತಗಳು ಮಡಿಕೆ ಪರ್ವತಗಳು ಅಂತ ಕೇಳ್ತಾರೆ. ಭಾರತದ ಅತ್ಯಂತ ಹಳೆಯ ಪರ್ವತಗಳನ್ನ ಯಾವ್ದಪ್ಪ ಅಂತ ಹೇಳಿದ್ರೆ ಅರಾವಳಿ ಶಿಖರಗಳು, ಅರಾವಳಿ ಪರ್ವತ ಶ್ರೇಣಿ ಅಂತ ಹೇಳ್ತೀವಿ. ಅದೇ ನೆಕ್ಸ್ಟ್ ಪರ್ವತಗಳು ಆಂಡೀಸ್ ಪರ್ವತ ಶ್ರೇಣಿ. ಇದ್ರ ಬಗ್ಗೆ ಎಲ್ಲ ಓದುತ್ತಿಲ್ವಾ? ನೆಕ್ಸ್ಟ್ 6ನೇ ಪ್ರಶ್ನೆ, ಪರ್ವತಗಳು ಈ ಲಕ್ಷಣಗಳನ್ನ ಹೊಂದಿವೆ ಅಂತ ಕೇಳಿದ್ದಾರೆ. ಸಮತಟ್ಟಾದ ಶಿಖರಗಳು ಅಲ್ಲ, ಸೌಮ್ಯ ಇಳಿಜಾರು, ಕಡಿದಾದ ಇಳಿಜಾರು ಮತ್ತು ಎತ್ತರವುಳ್ಳ ಶಿಖರಗಳು. ಹಾಗಾಗಿ ಇದಕ್ಕೆ ನೋಡಿ, ಕಡಿದಾದ ಇಳಿಜಾರು ಇರುತ್ತೆ. ಬೆಟ್ಟ ಅಂದ್ರೆ ಈ ತರ ಇರುತ್ತಲ್ವಾ, ಶಿಖರ ಅಂದ್ರೆ ಸೊ ಕಡಿದಾದ ಇಳಿಜಾರು ಇರ್ತವೆ. ಮತ್ತೆ ಎತ್ತರದ ಶಿಖರ, ಈ ರೀತಿಯಾಗಿ ಎತ್ತರವಾದಂತಹ ಒಂದು ಏನಿರುತ್ತೆ, ಒಂದು ಶಿಖರಗಳನ್ನ ನಾವು ಕರಿಬಹುದು. ಇವೆಲ್ಲ ಕೇಳಿ ಪರ್ವತಗಳನ್ನು ಕರಿತೀವಿ. ಅದೇ ಶಿಖರ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟ್ಗೆ ನಾವು ಶಿಖರ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ 7ನೇ ಪ್ರಶ್ನೆ, ಶಿಖರಗಳನ್ನುಳ್ಳ ಅಥವಾ ಪರ್ವತಗಳ ಸಾರವನ್ನ ಹೀಗೆಂತ ಕರಿತೀವಿ ಅಂತ ಕೇಳಿದ್ರೆ ಇವೆಲ್ಲಗಳನ್ನ ನಾವು ಪರ್ವತ ಶ್ರೇಣಿ ಅಥವಾ ಪರ್ವತ ಸರಣಿ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೋಡಿ, ಇದು ಒಂದಿಷ್ಟು ಬದಿಗೆ ಕೊಟ್ಟಿದ್ದಾರೆ. ತುಂಬಾ ಸರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಇದರಲ್ಲಿ ನಾವು TET, HST, GPT ಪರೀಕ್ಷೆಗಳಲ್ಲಿ ತುಂಬಾ ಸರಿ, ಮತ್ತೆ ನಾರ್ಮಲ್ ಆಗಿ PC ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನ ಕೇಳೋದನ್ನ ನಾವು ಕಾಣ್ತೇವೆ. ಸೊ ಹಿಮಾಲಯ ಅಂತಕ್ಕಂಥದ್ದು ಏಷ್ಯಾ ಖಂಡದಲ್ಲಿ ಕಂಡುಬರುತ್ತೆ. ಸೊ ಹಿಮಾಲಯ ಏಷ್ಯಾ ಖಂಡ. ಮತ್ತೆ ಆಲ್ಪ್ಸ್ ಪರ್ವತ ಶ್ರೇಣಿ ಇರೋದು ಯುರೋಪ್ ಖಂಡದಲ್ಲಿ. ಸೊ 1ಕ್ಕೆ ಸಿ, 2ಕ್ಕೆ ಡಿ. 1ಕ್ಕೆ ಸಿ, 2ಕ್ಕೆ ಡಿ ಇರೋದು ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಎರಡು ಇದೆಲ್ಲ ಮತ್ತು ಬಿ ಎರಡು ಇದೆ. ನೋಡಿ, ಆಂಡೀಸ್ ಪರ್ವತ ಶ್ರೇಣಿಗಳು ಉತ್ತರ ಅಮೆರಿಕ, ರಾಕಿ ಪರ್ವತ ಶ್ರೇಣಿ ದಕ್ಷಿಣ ಅಮೆರಿಕ. ಸೊ ಹಾಗಾಗಿ ಆಪ್ಷನ್ ಸಿ ಅಂತ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಈ ಪರ್ವತ ಶ್ರೇಣಿಗಳು ಯಾವ್ಯಾವ ಒಂದು ಖಂಡದಲ್ಲಿ ಕಂಡು ಬರುತ್ತದೆ ಮತ್ತು ಯಾವ ದೇಶದಲ್ಲಿ ಕಂಡು ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಸ್ವಲ್ಪ ನೋಡ್ಬೇಕಾಗುತ್ತೆ. ಓಕೆನಾ? ಇದ್ರ ಬಗ್ಗೆ ತುಂಬಾ ನಾವು ಫೋಕಸ್ ಮಾಡಿ ನೋಡ್ಕೊಂಡಾಗ ನಮ್ಗೆ ಒಂದು ಎಕ್ಸಾಮ್ ನಾವು 6 ಅನ್ನ ಕಾಣಬೇಕಾಗುತ್ತೆ. ಇನ್ನು ಇತ್ತೀಚಿನ ಪರ್ವತ ಸರಣಿಗಳು ಅಂತ ಕೇಳಿದ್ದಾರೆ.
ನಮ್ಮ ಭಾರತದಲ್ಲಿ ಅಂತ ಕೇಳಿದಾಗ ನಾವು ಉತ್ತರವನ್ನ ಉತ್ತರ ಮೈದಾನ ಅಂತ ಹೇಳಿ ನಾವು ಆನ್ಸರ್ ಮಾಡಬೇಕಾಗ್ತದೆ. ಅದು ಇತ್ತೀಚೆಗೆ ಪರ್ವತ ಶ್ರೇಣಿಯ ಸರಣಿಗಳಲ್ಲಿ ಇದರಲ್ಲಿ ಹಿಮಾಲಯ ಮತ್ತು ಆಲ್ಪ್ಸ್ ಪರ್ವತಗಳಿದಲ್ವಾ, ಹಿಮಾಲಯ ಪರ್ವತಗಳು ಮತ್ತು ಆಲ್ಪ್ಸ್ ಪರ್ವತಗಳು ಈ ಇತ್ತೀಚಿನ ಪರ್ವತ ಸರಣಿಗಳಾಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಪುರಾತನ ಕಾಲದ ಪರ್ವತ ಸರಣಿಗಳಾಗಿವೆ? ನೋಡಿ, ಆಗಲೇ ನಾನು ಹೇಳ್ಬೇಕು ಅನ್ಕೊಂಡೆ. ಜಗತ್ತಿನಲ್ಲಿ ಅತ್ಯಂತ ಪುರಾತನ ಕಾಲದ ಒಂದು ಪರ್ವತ ಶ್ರೇಣಿಗಳು ಯಾವುವು ಅಂತ ಕೇಳಿದಾಗ ಇಲ್ಲಿ ಅಪರೇಷನ್ ಮತ್ತು ಅರಾವಳಿ ಸರಣಿಗಳಿರುವ ಪರ್ವತ ಶ್ರೇಣಿಗಳು ಏನಪ್ಪಾ ಅಂದ್ರೆ ಅತ್ಯಂತ ಪುರಾತನ ಪರ್ವತ ಸರಣಿಗಳಾಗಿರ್ತವೆ ಅಥವಾ ಪರ್ವತ ಶ್ರೇಣಿಗಳಾಗಿರ್ತವೆ. ಓಕೆನಾ? ಇನ್ನು 11ನೇ ಪ್ರಶ್ನೆ ನೋಡಿ, ಸರಿಯಾದ ಹೇಳಿಕೆಯನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಸರಿಯಾದ ಹೇಳಿಕೆ ಇದರಲ್ಲಿ ಯಾವ ಸರಿಯಾದ ಹೇಳಿಕೆ ಅಂತ ಹೇಳಿ, ಪರ್ವತಗಳು ಸಾಮಾನ್ಯವಾಗಿ ಸ್ಥಿಲಾಸ್ತರಗಳು, ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣ ಆಗ್ತದೆ ಆಗೋದು. ನೆಕ್ಸ್ಟ್, ಕಠಿಣ ಶಿಲೆಗಳಿಂದ ರಚನೆವಾಗಬಹುದು. ಪರ್ವತಗಳು ಯಾವಾಗಲೂ ಕೂಡ ಕಠಿಣ ಶಿಲೆಗಳಿಂದಲೇ ರಚನೆ ಆಗಿರ್ತದೆ. ಪರ್ವತಗಳು ಪುರಾತನ ಅಥವಾ ಇತ್ತೀಚೆಗೆ ನಿರ್ಮಾಣಗೊಂಡವು. ಹೌದು, ಪರ್ವತಗಳು ಇದೆ ನೋಡಿ, ನಾವು ಈ ಅರಾವಳಿ ಪರ್ವತ ಶ್ರೇಣಿಗಳನ್ನ ಪುರಾತನ ಪರ್ವತ ಶ್ರೇಣಿಗಳು ಅಂತ ಹೇಳ್ತೀವಿ. ಹಾಗೆ ನಾವು ಹಿಮಾಲಯವನ್ನ ಇತ್ತೀಚಿನ ಪರ್ವತ ಶ್ರೇಣಿಗಳು ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಮೇಲೆ ಎಲ್ಲವೂ ಕೂಡ ಸರಿಯಾದವು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ ನೋಡಿ, ಶಿಲಾಸ್ತರಗಳು ಮುದುರಿಕೊಳ್ಳುವುದರಿಂದ ನಿರ್ಮಾಣವಾಗುವಂತಹ ಪರ್ವತಗಳು ಯಾವುವು ಅಂತ ಕೇಳಿದ್ದಾರೆ. ಶಿಲಾಸ್ತರಗಳು ಮಡಿಕೆ ಪರ್ವತಗಳು ಅಂತಕ್ಕಂಥದ್ದು ಇದಕ್ಕೆ ಮುದುರುವಿಕೆ ಅಂತ ಹೇಳಿ ನೋಡಿ. ಮುದುರಿಕೊಳ್ಳೋದ್ರಿಂದ ಮಡಿಕೆ ಪರ್ವತಗಳು ನಮ್ಗೆ ರೂಪುಗೊಳ್ಳೋದನ್ನ ಕಾಣ್ತೇವೆ. ನಮ್ಮ ಭಾರತದಲ್ಲಿರ್ತಕ್ಕಂಥ ಮಡಿಕೆ ಪರ್ವತಗಳು ಯಾವುವು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ? ಇನ್ನು ಎರಡು ಸಮಾನಾಂತರ ಶಿಲಾಸ್ತರದಂಬಗಳ ನೋಡಿ ಇನ್ನೊಂದ್ಸರಿ. ಎರಡು ಸಮಾನಾಂತರ ಶಿಲಾ ಸ್ತರಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಾವು ಏನು ನಿರ್ಮಾಣ ಆಗುವಂತಹ ಪರ್ವತಗಳಿಗೆ ನಾವು ಏನು ಕರಿತೀವಿ ಅಂತ ಹೇಳಿದ್ರೆ ನೋಡಿ, ಇದಕ್ಕೆ ಖಂಡ ಪರ್ವತಗಳು ಅಂತ ಕರಿತೀವಿ. ಓಕೆನಾ? ಸೊ ಎರಡು ಶಿಲಾಸ್ತರಗಳು ಏನ್ ಮಾಡ್ತವೆ, ಅವು ಒಂದಕ್ಕೊಂದು ಹತ್ತಿರವಾಗೋದ್ರಿಂದ ಅವು ಏನಾಗುತ್ತೆ, ನಡುವಿನ ಒಂದು ಭಾಗ ಉಬ್ಬುತ್ತವೆ. ಹಾಗಾಗಿ ಅಲ್ಲಿ ಏನಂತ ಖಂಡ ಪರ್ವತಗಳು ಉಗಮವಾಗೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಈ ಪರ್ವತಗಳು ಜ್ವಾಲಾಮುಖಿ ಸ್ಫೋಟಿತ ವಸ್ತುಗಳು ರಾಶಿಗೊಂಡು ನಿರ್ಮಾಣವಾಗುತ್ತವೆ. ಯಾವ ಪರ್ವತಗಳು ಜ್ವಾಲಾಮುಖಿ ಸ್ಫೋಟದಿಂದ ನಿರ್ಮಾಣವಾಗ್ತವೆ ಅಂತ ಹೇಳಿದ್ರೆ ಅದಕ್ಕೆ ಜ್ವಾಲಾಮುಖಿ ಪರ್ವತ ಇವಕ್ಕೆ ಉದಾಹರಣೆ ಆಗಿರುತ್ತೆ. ನೆಕ್ಸ್ಟ್, ಪ್ರಪಂಚದ ಮೇಲ್ಚಾವಣಿ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡ್ಬೋದು ನೀವು. ಪ್ರಪಂಚದ ಮೇಲ್ಚಾವಣಿ ಅಂತ ನಾವು ಟಿಬೆಟ್ ಪ್ರಸ್ಥಭೂಮಿಯನ್ನ ಕರಿತೀವಿ. ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ದಕ್ಕನ್ ಪ್ರಸ್ಥಭೂಮಿ, ಬೋಲಿಯರ್ ಪ್ರಸ್ಥಭೂಮಿ, ಪಟವನ್ ಪ್ರಸ್ಥಭೂಮಿ 3 ತಪ್ಪಾದ ಉತ್ತರ ಆಗುತ್ತೆ. ಟಿಬೆಟ್ ಪ್ರಸ್ಥಭೂಮಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಇನ್ನು ಕೆಲವರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ, ಯಾವ ಹೇಳಿಕೆ ಇವನ್ನ 4 ಓದ್ಕೊಂಡ್ರಿ, ಯಾವ ಹೇಳಿಕೆ ಸರಿಯಾಗಿದೆ ನೋಡೋಣ. ಓಕೆ, ಪ್ರಸ್ಥಭೂಮಿಗಳು ಖನಿಜ ಸಂಪತ್ತಿನಿಂದ ಉಗ್ರಾಣವಾಗಬಹುದು. ಪ್ರಸ್ಥಭೂಮಿಗಳಲ್ಲಿ ನಾವು ಅತಿ ಹೆಚ್ಚು ಖನಿಜ ಸಂಪತ್ತು ಸಿಗೋದನ್ನು ಕಾಣ್ತೇವೆ. ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ಮುಂದೆ ನೋಡೋಣ. ಪ್ರಸ್ಥಭೂಮಿಗಳು ಜೈವಿಕ ಶಕ್ತಿ ಉತ್ಪಾದನೆಗೆ ಉಪಯುಕ್ತವಾಗಿವೆ. ಹೌದು. ನೆಕ್ಸ್ಟ್, ಪ್ರಸ್ಥಭೂಮಿಗಳು ಪ್ರಾಣಿಗಳನ್ನು ಸಾಕಲು ಉಪಯುಕ್ತವಾಗಿವೆ. ಸೊ ಹಾಗಾಗಿ ಈ ಎಲ್ಲವೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಪ್ರಸ್ಥಭೂಮಿ ಅಂದ ಕೂಡಲೇ ಅಲ್ಲೆಲ್ಲವೂ ಕೂಡ ಖನಿಜ ಸಂಪತ್ತನ್ನ ನಾವು ಕಾಣ್ಬೋದು. ನೋಡಿ, ನಾವು ಭಾರತ ಉತ್ತರ ಪ್ರಸ್ಥಭೂಮಿ, ಉತ್ತರ ಮೈದಾನ ಪ್ರಸ್ಥಭೂಮಿ ಇದೆಯಲ್ಲ, ಸೊ ಅಲ್ಲಿ ನೋಡಿ ನಾವು ಜಾರ್ಖಂಡ್ ಆಗಿರ್ಬೋದು, ಎಲ್ಲ ಜಾರ್ಖಂಡ್ ಪ್ರದೇಶವನ್ನ ನೋಡಿದಾಗ ನಾವು ಅತಿ ಹೆಚ್ಚು ಖನಿಜ ಸಂಪತ್ತನ್ನು ನಾವು ಕಾಣ್ಬೋದಾಗಿರುತ್ತೆ. ಮತ್ತೆ ಜಲದ ಶಕ್ತಿಯನ್ನು ಕೂಡ ಉತ್ಪಾದನೆ ಮಾಡಲಿಕ್ಕೆ ಹಲವಾರು ನದಿಗಳು ಕೂಡ ಸಹಾಯ ಮಾಡ್ತಿರೋದು. ಸೊ ಪ್ರಾಣಿಗಳನ್ನು ಸಾಕಲಿಕ್ಕೆ ಕೂಡ ಉತ್ತಮವಾದ ಹವಾಮಾನ ಗುಣವನ್ನು ಹೊಂದಿರ್ತದೆ. ಸೊ ಹಾಗಾಗಿ ಎಲ್ಲರೂ ಸರಿಯಾಗಿ ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತವುಳ್ಳ ತಗ್ಗಾದ ಭೂಭಾಗವನ್ನ ನಾವು ಏನು ಅಂದ್ರೆ ವಿಶಾಲವಾದ ಮತ್ತು ಸಮತಟ್ಟಾದ, ಇಂಪಾರ್ಟೆಂಟ್, ವಿಶಾಲವಾದ ಮತ್ತು ಸಮತಟ್ಟಾದ ಸ್ವಲ್ಪವೇ ಏರಿಳಿತಗಳಿಂದ ತಗ್ಗಾದ ಭೂಭಾಗವನ್ನು ನಾವು ಮೈದಾನ ಅಂತ ಕರಿತೀವಿ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ಸಿ ಆಗುತ್ತೆ. ನೆಕ್ಸ್ಟ್, ಹಗಲಿನ ವೇಳೆಯಲ್ಲಿ ಅತಿ ಶಾಖ ಮತ್ತು ರಾತ್ರಿ ವೇಳೆಯಲ್ಲಿ ಅತಿ ಶೀತವಾಗಿರುವ ಭೂಭಾಗ ಯಾವುದು ಅಂತ ಹೇಳಿದರೆ ನೋಡಿ, ಮರುಭೂಮಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಮರುಭೂಮಿಗಳಲ್ಲಿ ಹಗಲಿನ ವೇಳೆ ನಾವು ಅತಿ ಹೆಚ್ಚು ಶಾಖ ಇರೋದನ್ನು ಕಾಣ್ತೇವೆ. ಅದು ರಾತ್ರಿ ಆದ ಕೂಡಲೇ ಇಲ್ಲಿ ಅತಿ ಹೆಚ್ಚು ಶೀತವನ್ನು ಕೂಡ ನಾವು ಕಾಣ್ತೀವಿ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಕೇಳ್ಬೋದು. ನನಗೆ ಇಲ್ಲಿ ಬಗ್ಗೆ ಓದಿರ್ತಿರೋ ಗೊತ್ತಿಲ್ಲ. ಸೊ ಓದಿದ್ರೆ ಒಳ್ಳೆ ಇದಾಗುತ್ತೆ. ಓದಿಲ್ಲ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಹೇಳ್ಕೊಳ್ಳಿ.
ಮರುಭೂಮಿಗಳಿಂದ ಖಂಡಗಳು ಯಾವುವು ಅಂತ ಹೇಳಿದ್ರೆ ನೋಡಿ ಆ ಇದೆ ಅಂಟಾರ್ಟಿಕ್ ಮತ್ತು ಯುರೋಪ್ ಖಂಡಗಳಲ್ಲಿ ಯಾವುದೇ ಒಂದು ಮರುಭೂಮಿಗಳಿಲ್ಲ. ನಾವು ಇಲ್ಲೂ ಕೂಡ ಮರುಭೂಮಿಗಳನ್ನು ಈ ಒಂದು ಖಂಡಗಳಲ್ಲಿ ಕಂಡುಬರೋದಿಲ್ಲ ಅಂತ ಓದಿರುವುದಿಲ್ಲ. ಹೌದಾ? ಅದಕ್ಕೆ ಅಗ್ನಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಏಷ್ಯಾ ಖಂಡದಲ್ಲಿದೆ, ಆಸ್ಟ್ರೇಲಿಯಾ ಖಂಡದಲ್ಲಿ ಆಸ್ಟ್ರೇಲಿಯಾ ಖಂಡದಲ್ಲಿದೆ, ಆಫ್ರಿಕಾ ಖಂಡದಲ್ಲಿದೆ, ಮತ್ತೆ ಆಫ್ರಿಕಾ ಖಂಡದಲ್ಲಿ ಯಾವುದು ಸಹಾರ ಮರುಭೂಮಿ ಇದೆ. ಏಷ್ಯಾ ಖಂಡದಲ್ಲಿ ಮಟಾರ್ ಮರುಭೂಮಿ ಇದೆ, ಮತ್ತೆ ಗುಲ್ ಮರುಭೂಮಿ ಇದೆ, ಹಾಗೆ ಮತ್ತೆ ಟಿಬೆಟ್ ಮರುಭೂಮಿ ಇದೆ, ಟಿಬೆಟ್ ಮರುಭೂಮಿ ಇದೆ. ಸೊ ಇಷ್ಟೆಲ್ಲ ಕಾಣ್ತದಲ್ವಾ. ಇನ್ನು ನೋಡಿ, ನದಿ ಮತ್ತು ಸರೋವರಗಳ ನಡುವಣ ದ್ವೀಪಗಳಿಗೆ ಹೀಗೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ಇದಕ್ಕೆ ದ್ವೀಪ, ಕಿರುದ್ವೀಪ, ನಡುಗಡ್ಡೆ, ದ್ವೀಪಸ್ತಂಭ, ಇದಕ್ಕೆ ನಡುಗಡ್ಡೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್ 21ನೇ ಪ್ರಶ್ನೆ. ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟ ಗೆಣ್ಣೆಗಳಿಂದ ನಿರ್ಮಾಣವಾಗಿರುವ ದ್ವೀಪಗಳನ್ನ ಏನಂತ ಕರಿತೀವಿ? ನಮ್ಮ ಭಾರತದಲ್ಲಿ 247 ದ್ವೀಪಗಳಿದ್ದಾವೆ. ನಾವು ಅಂಡಮಾನ್ ನಿಕೋಬಾರ್ನಲ್ಲಿ 203 ದ್ವೀಪಗಳನ್ನ ಕಾಣ್ಬೋದು. ಎಷ್ಟು? 203. ಅದೇ ಲಕ್ಷದ್ವೀಪಗಳಲ್ಲಿ ನಾವು 43 ಲಕ್ಷದ್ವೀಪ ಇದೆಯಲ್ವಾ, ಸೊ ಅಲ್ಲಿ ನಾವು 43 ದ್ವೀಪಗಳನ್ನ ಕಾಣ್ತೀವಿ. ಈ 43 ದ್ವೀಪಗಳೆಲ್ಲ ಇವನ್ನ ಹವಳ ದ್ವೀಪಗಳು ಅಂತ ಕರಿತೀವಿ. ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟ ಹವಳ ಸತ್ತ ಮೇಲೆ ಅದರಿಂದ ನಿರ್ಮಾಣ ಆಗಿರ್ತಕ್ಕಂಥ ದ್ವೀಪಗಳು ಅಂತ ಹೇಳ್ತೀವಿ. ಓಕೆನಾ. ಸೊ ಹಾಗಾಗಿ ಅದಕ್ಕೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು ಅಂತ ನೋಡಿ. ಹುಲ್ಲುಗಾವಲುಗಳ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳಿದ್ದಾರೆ. ಇಲ್ಲಿ ನಿಮಗೆ ಹುಲ್ಲುಗಾವಲುಗಳ ಬಗ್ಗೆನೂ ಕೂಡ ಈ ಎಲ್ಲಾ ಎಕ್ಸಾಮ್ಗಳಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ ನೋಡಿದ್ದು. ಆಫ್ರಿಕಾದಲ್ಲಿ ಸ್ಟೆಪಿಸ್ ಕಂಡು ಬರುತ್ತೆ. ಹೌದು, ಸರಿಯಾದ ಉತ್ತರ. ಆಫ್ರಿಕಾದಲ್ಲಿ ಸ್ಟೆಪಿಸ್ ಕಂಡು ಬರುತ್ತೆ. ಉತ್ತರ ಅಮೆರಿಕಾದಲ್ಲಿ ಪ್ರೈಸ್ ಕಂಡು ಬರುತ್ತೆ. ಪ್ರೈಸ್ಗಳ ನಾಡು, ರೊಟ್ಟಿಯ ಬುಟ್ಟಿ, ಜಗತ್ತಿನ ರೊಟ್ಟಿಯ ಬುಟ್ಟಿ ಅಂತಾನೆ ಉತ್ತರ ಅಮೆರಿಕನ್ನ ಕರಿತೀವಿ ನಾವು. ಇಲ್ಲಿ ಪ್ರೈಸ್ ಗೋಧಿನ ಅಧ್ಯಕ್ಷ ನಾವು ಜಗತ್ತಿನ ರೊಟ್ಟಿ ಬುಟ್ಟಿ ಅಂತ ಕರಿತೀವಿ. ಇನ್ನು ದಕ್ಷಿಣ ಅಮೆರಿಕ ಪಂಪಾಸ್ ಅರ್ಜೆಂಟೈನಾ ದೇಶದಲ್ಲಿ ಅತಿ ಹೆಚ್ಚು ಪಂಪಾಸ್ ಎಲೆಗಳನ್ನು ಕಾಣ್ತೀವಿ. ಇನ್ನು ಆಸ್ಟ್ರೇಲಿಯಾದಲ್ಲಿ ಇಲ್ಲಿ ನೋಡಿ ಫುಲ್ ತಪ್ಪಾದ ಉತ್ತರ. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ತಪ್ಪಾದ ಹೊಂದಾಣಿಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ನಾವು ನಮಗೆ ಹೇಳಿದ್ವಿ ಯಾವ್ದಪ್ಪ ಅಂತ ಹೇಳಿದ್ರೆ ಮೌಂಟ್ ಎವರೆಸ್ಟ್. ಇದು 8,848 ಇದೆ. ಇದು ಯಾವ ದೇಶದಲ್ಲಿದೆಪ್ಪ ಅಂದ್ರೆ ನೇಪಾಳ ದೇಶದಲ್ಲಿದೆ. ಉತ್ತರಾಖಂಡದಲ್ಲಿ 848.86 ಒಂದು ಮೀಟರ್ ಎತ್ತರವನ್ನು ಹೊಂದಿರತಕ್ಕಂಥದ್ದು. ಮತ್ತೆ ನಮ್ಮ ಭಾರತ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಯಾವ್ದಪ್ಪ ಅಂತ ಹೇಳಿದ್ರೆ K2 ಅಂತ ಹೇಳ್ತೀವಿ. K2 ಮೊದಲು ಅರ್ಪಿತವಾಗಿ ಮೌಂಟ್ ನಾಸ್ಟಿನ್ ಅಂತಕ್ಕಂಥದ್ದು. ಹಾಗಾಗಿ ಈ ಪರ್ವತಕ್ಕೆ ಮೌಂಟ್ ನಾಸ್ಟಿನ್ ಪರ್ವತ ಅಂತ ಕರಿತೀವಿ. ನೆಕ್ಸ್ಟ್ ಇದು ಕಾರಕೋರಂ ಬೆಳೆಗಳಲ್ಲಿ ಕಂಡುಬರುವುದರಿಂದ ಇದಕ್ಕೆ ಕೆ ಅಂತಕ್ಕಂಥದ್ದು K2 ಅಂತಕ್ಕಂಥದ್ದು ಕರಿತೀವಿ. ಮತ್ತೆ ಈ ಒಂದು K2 ಪರ್ವತ ಜಗತ್ತಲ್ಲಿ ಅತಿ 2ನೇ ದೊಡ್ಡದಾದ ಪರ್ವತ ಅಂತ ಹೇಳ್ತೀವಿ. ಸೊ ಮತ್ತೆ ಇದಕ್ಕಿಂತ ಎತ್ತರವಾದ ಪರ್ವತ ಯಾವ್ದ್ರದ್ದು ಇದೆಯಾ ಇಲ್ಲ. ಸೊ ಮಂಗಳ ಗ್ರಹದಲ್ಲಿ ಒಂದು ಪರ್ವತ ಇದೆ. ಸೊ ಇದಕ್ಕಿಂತ 3 ಪಟ್ಟು ಇರುತ್ತೆ. 21,000 ಮೀಟರ್ ಎತ್ತರವನ್ನ ಹೊಂದಿರ್ತಕ್ಕಂಥ ಒಂದು ಪರ್ವತ ಇದೆ. ಅದಕ್ಕೆ ಆದಂತ ಅದು ಏನಂತ ಕರೀತಾರೆ ಅಂತ ಗೊತ್ತಿದ್ರೆ ಕಂಡುಹಿಡಿಯಬೇಕು. ಇನ್ನು ಪ್ರಸ್ಥಭೂಮಿಗಳು ಅಂದ್ರೆ ಏನಿತ್ತು? ಮುಂದಿನ ಪ್ರಶ್ನೆ. ಪ್ರಸ್ಥಭೂಮಿಗಳು ಎಂದರೆ ಏನು ಅಂತ ಪ್ರಶ್ನೆ ಕೇಳಿದರೆ, ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಇವುಗಳನ್ನು ಏನಂತ ಕರಿತೀವಿ? ಸಮತಟ್ಟಾದ ಭೂಭಾಗ ಇರುತ್ತೆ ಮತ್ತು ಕಡಿದಾದ ಬದಿಗಳಿಂದ ಇರುತ್ತೆ. ಅದನ್ನು ನಾವು ಪ್ರಸ್ಥಭೂಮಿ ಅಂತ ಕರಿತೀವಿ. ಇನ್ನು ಒಯಸಿಸ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಒಯಸಿಸ್ ತುಂಬಾ ಸರಿ ರೀತಿಯಾಗಿರ್ತಕ್ಕಂಥದ್ದು. ಒಯಸಿಸ್ ನಾವು ಬಿಸಿಲು ಗುಡ್ಡೆ ಅಂತ ಹೇಳ್ತೀವಲ್ವಾ, ಬಿಸಿಲು ಗುಡ್ಡೆ ಮರಿಚುಕ್ಕಿ ಅಂತ ಹೇಳ್ತೀವಿ. ಸೊ ಇದರ ಅದೇ ಬೇರೆ ಬೇರೆ ಒಯಸಿಸ್ ಮತ್ತೆ ಬಿಸಿಲು ಗುಡ್ಡೆ ಬೇರೆ ಬೇರೆ. ಸೊ ಒಯಸಿಸ್ ಅಂದ್ರೆ ಏನಪ್ಪಾ ಅಂತೇಳಿ ಮಾಹಿತಿ ತಿಳ್ಕೊಂಡ್ರೆ, ಮರುಭೂಮಿಯ ಯಾವ್ದಾದ್ರು ಒಂದು ಭಾಗದಲ್ಲಿ ಅಂತರ್ಜಲವು ಚಿಲುಮೆ ರೂಪದಲ್ಲಿ ಹೊರಬರ್ತಿದ್ರೆ ಅದನ್ನ ಒಯಸಿಸ್ ಅಂತ ಕರಿತೀವಿ. ಇದಕ್ಕೆ ಒಯಸಿಸ್ ಅಂದ್ರೆ ಅರ್ಥ ಆಯ್ತು ಅನ್ಕೊಂಡಿದ್ವಿ. ಅದೇ ಬಿಸಿಲು ಗುದ್ರೆ ಅಂತ ಏನಪ್ಪಾ ಅಂತ ಹೇಳಿದ್ರೆ, ನಾವು ರಸ್ತೆಯಲ್ಲಿ ಹೋಗುವಾಗ ಎಲ್ಲೋ ಅಲ್ಲಿ ದೂರದಲ್ಲಿ ಒಂದು ನೀರಿದೆ ಅನ್ನೋ ರೀತಿಯಲ್ಲಿ ಕಣ್ಣಿಗೆ ಭಾಸ ಆಗುತ್ತೆ. ಅದನ್ನ ನಾವು ಬಿಸಿಲು ಗುದ್ರೆ ಅಂತ ಮರಿಚಿಕೆ ಅಂತ ಹೇಳ್ತೀವಿ. ಓಕೆನಾ. ಇನ್ನು ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಮುಖದ ಭೂಮಿ ಯಾವುದು ಅಂತ ಹೇಳಿದ್ರೆ ಗಂಗಾ ನದಿ ಮುಖದ ಭೂಮಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಗಂಗಾ ನದಿ ಅಂತಕ್ಕಂಥದ್ದು. ಗಂಗಾ ಅಂತಕ್ಕಂಥದ್ದು ಗಂಗಾ ನದಿ ಮುಖದ ಭೂಮಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ,
28, 29 ಭೂಸ್ವರೂಪಗಳೆಂದರೇನು? ಭೂಸ್ವರೂಪಗಳ ವಿಧಗಳು ಯಾವುವು? ಭೂಸ್ವರೂಪಗಳೆಂದರೆ ಸೊ ಇದಕ್ಕೆ ಏನಪ್ಪಾ ಅಂತ ಹೇಳ್ಬೋದು, ವಿವಿಧ ಭೂಮೇಲ್ಮೈ ಲಕ್ಷಣಗಳನ್ನ ನಾವೇನು ಕರೆದು ಭೂಸ್ವರೂಪಗಳು ಅಂತ ಕರಿತೀವಿ. ಸೊ ಅದರಲ್ಲಿ ಭೂಸ್ವರೂಪಗಳ ವಿಧಗಳು ಅಂತ ಹೇಳಿದಾಗ ನಾವು ಪರ್ವತಗಳು, ಪ್ರಸ್ಥಭೂಮಿ, ಮೈದಾನ ಅಂತಕ್ಕಂಥದ್ದು ಈ ಮೂರು ಇದಕ್ಕೆ ಸರಿಯಾದ ಉತ್ತರ. ಪರ್ವತಗಳು, ಪ್ರಸ್ಥಭೂಮಿ ಮತ್ತು ಮೈದಾನ ಅಂತಕ್ಕಂಥದ್ದು ಭೂಸ್ವರೂಪದ ವಿಧಗಳಾಗಿರುತ್ತೆ. ಓಕೆನಾ? ಇನ್ನು ನೋಡಿ, ಪರ್ವತಗಳನ್ನು ನಿರ್ಮಾಣದ ಆಧಾರದ ಮೇಲೆ ಎಷ್ಟು ವಿಧಗಳನ್ನಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ 3 ವಿಧವಾಗಿ ವಿಂಗಡಿಸೋದನ್ನ ಕಾಣ್ತೀವಿ ನಾವು. ಸೊ ಅದನ್ನ ಯಾವ್ದಪ್ಪ ಅಂತ ಹೇಳಿದ್ರೆ ಮಡಿಕೆ ಪರ್ವತಗಳು, ಖಂಡ ಪರ್ವತಗಳು ಅಥವಾ ಜ್ವಾಲಾಮುಖಿ ಜನಿತ ಪರ್ವತಗಳು ಅಂತೇಳಿ ನಾವು 3 ರೀತಿಯಾಗಿ ಕಾಣ್ಬೋದು. ಇನ್ನು ಪ್ರಸ್ಥಭೂಮಿಯ ವಿಧಗಳು ಯಾವುವು ಅಂತ ಹೇಳಿದ್ರೆ ಅದು ಕೂಡ ಮೂರು ಅಂತ ಹೇಳಿ ನಾವು ಹೇಳ್ತೀವಿ. ಆಂತರಿಕ ಪರ್ವತ ಪ್ರಸ್ಥಭೂಮಿ, ಪರ್ವತ ಪಾದ ಪ್ರಸ್ಥಭೂಮಿ, ಖಂಡಾಂತರ ಪ್ರಸ್ಥಭೂಮಿ ಅಂತ ಹೇಳಿ ಇವು ಮೂರನ್ನು ನಾವು ಪ್ರಸ್ಥಭೂಮಿ ವಿಧಗಳು ಅಂತೇಳಿ ಕರಿತೀವಿ. ಓಕೆನಾ? ಇಲ್ಲ ಮೈದಾನಗಳಲ್ಲಿ ಕೂಡ ಎಷ್ಟು ಇದೆ ಅಂತ ಕೇಳಿದರೆ ಮೈದಾನಗಳು ಕೂಡ 3 ವಿಧ ಇದಾಗ. ಮೈದಾನ ಅಂದ್ರೆ ಏನಂತ ಅಂತಾರೆ ಫಸ್ಟ್, ವಿಶಾಲವಾದ ಸಮತಟ್ಟಾದ ಮತ್ತು ಅಥವಾ ಸ್ವಲ್ಪ ಏರಿಳಿತಗಳುಳ್ಳ ತಗ್ಗಾದ ಭೂಭಾಗವನ್ನು ನಾವು ಮೈದಾನ ಅಂತ ಕರಿತೀವಿ. ಸೊ ಇದರಲ್ಲಿ 3 ವಿಧ ಅಂತ ಹೇಳಿದೆ ನಾನು. ರಚನಾ ಮೈದಾನ, ಸಹಜದಿಂದಾದ ಮೈದಾನ, ಸಂಚಯನದಿಂದಾದ ಮೈದಾನ ಇಲ್ಲಿ ಮೂರನ್ನ ನಾವು ಕರಿತೀವಿ. ಸೊ ನೆಕ್ಸ್ಟ್ ದ್ವೀಪಗಳು ಅಂದ್ರೆ ಏನು? ದ್ವೀಪಗಳ ವಿಧಗಳನ್ನು ಸೇರಿಸಿ ಅಂತ ಹೇಳ್ತಾರೆ. ಸೊ ನಮ್ಮ ಭಾರತದಲ್ಲಿ 247 ದ್ವೀಪಗಳಿವೆ. ಯಾವಾಗ ಹೇಳಿದ್ರೆ 247 ದ್ವೀಪಗಳಿವೆ. ಸೊ 204 ದ್ವೀಪಗಳು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡು ಬರ್ತವೆ. 43 ದ್ವೀಪಗಳು ಲಕ್ಷದ್ವೀಪದಲ್ಲಿ ಕಂಡು ಬರ್ತವೆ. ಆಯ್ತಾ? ಲಕ್ಷದ್ವೀಪದ ದ್ವೀಪಗಳನ್ನು ನಾವು ಹವಳಗಿ ದಿನಗಳ ದ್ವೀಪಗಳು ಅಂತ ಕರಿತೀವಿ. ಸೊ ನೋಡಿ, ದ್ವೀಪಗಳ ವಿಧಗಳನ್ನ ಕೇಳಿದರೆ ಖಂಡಾಂತರ ದ್ವೀಪಗಳು ಮತ್ತು ಸಾಗರಿಕ ದ್ವೀಪಗಳು ಅಂತೇಳಿ ಇದರಲ್ಲಿ 2 ಕಂಡು ಬರ್ತವೆ. ನಿಮಗೆ ಏನಂತ ಖಂಡಾಂತರ ದ್ವೀಪಗಳು ಮತ್ತು ಸಾಗರಿಕ ದ್ವೀಪಗಳು ಅಂತ ಹೇಳ್ತೀವಿ. ಓಕೆನಾ? ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಒಂದು ಪ್ರಶ್ನೆಗೆ ನಾವು ಮುಂದಿನದು ಯಾವಾಗಾದ್ರೂ ಅಂತಲ್ಲ, ಸೊ ಯಾವಾಗಾದ್ರೂ ಹೆಚ್ಚಿಷ್ಟು ಮಾಡಿದಾಗ ವಿಡಿಯೋ ಮಾಡ್ತಾನೆ ಅಂತ ಹೇಳಿದ್ವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಯಾವ್ದಾದ್ರು ಉತ್ತರ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಒಂದು ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಂತ ಹಾಕಿ ಅಂತ ಹೇಳ್ತಾ, ಇನ್ನಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.